ಪ್ರಪಂಚದಲ್ಲಿ ಮದುವೆಯಾದಂಥ ಯಾವ ಹೆಣ್ಣೇ ಆಗಲಿ ಕೇವಲ ಮಕ್ಕಳನ್ನು ಹಡೆದಿದ್ದಲ್ಲಿ ಮಾತ್ರವೇ ಬಂಜೆ ಅಂತ ಹಂಚಿಕೊಳ್ಳುವುದಲ್ಲ. ಯಾವ ಹೆಣ್ಣು ತಾನು ಹಡೆದಂಥ ಮಕ್ಕಳನ್ನು ತನ್ನ ಕಣ್ಣೆದುರಲ್ಲೇ ಕಳೆದುಕೊಳ್ಳುತ್ತಾಳೋ ಅವಳು ನಿಜವಾಗಿ ಬಂಜೆ ಅಂತ ಹಂಚಿಕೊಳ್ತಾಳೆ. ಅಂಥ ದುಃಖವನ್ನು ಈ ದಿತಿದೇವಿ ಇವತ್ತು ಅನುಭವಿಸ್ತಾ ಇದ್ದಾಳೆ. ಪುತ್ರ ಶೋಕದಿಂದ ನನ್ನ ಒಡಲೆನ್ನುವುದು ಕಣ್ಣೀರ ಕಡಲಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳಾದಂತಹ ದೇವತೆಗಳು. ನಮ್ಮವರೇ ನಮಗೆ ಹಗೆಯಾಗಿ ಹೋದರಲ್ಲ. ಆದ ಕಾರಣವೇ ಹಾಗೆಯ ಹೊಗೆಯನ್ನು ಕಾಣಬೇಕೆನ್ನುವಂಥ ಉದ್ದೇಶದಿಂದಲೇ ಮಗಳಾದ ಮಾಲಿನಿಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂಥ ನನ್ನ ಮಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದು ಬಂದಳು. ಬಂದಂಥ ಮಗಳಿಗೆ ಯೋಗ್ಯ ವರದಂಥ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ. ಯಾರಿದ್ದಾರೆ